ಒಂದು ಕಡೆ ಬರಗಾಲದ ಸಂಕಷ್ಟ, ರಾಣಿಕೆರೆಯಲ್ಲಿ ನೀರು ಸೋರಿಕೆ. ಬರಗಾಲದ ಸಂಕಷ್ಟದಲ್ಲಿ ರಾಣಿಕೆರೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ. ನೀರು ಸೋರಿಕೆಯಾಗಿ ಕೆರೆ ಬರಿದಾಗುವಂತಹ ಆತಂಕದಲ್ಲಿದ್ದಾರೆ ಜನ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರ್ತಕ್ಕಂಥ ರಾಣಿಕೆರೆ ಇಲ್ಲಿಯ ಜನರಿಗೆ ಒಂದರ್ಥದಲ್ಲಿ ಜೀವನಾಡಿ. ಒಂದು ತಿಂಗಳಿಂದ ನೀರು ಸೋರಿಕೆ ಆಗ್ತಾ ಇದೆ, ಆದರೂ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. 20ಕ್ಕೂ ಹೆಚ್ಚು ಹಳ್ಳಿಗಳ ಜನರ ದಾಹವನ್ನ ಈ ರಾಣಿಕೆರೆ ತೀರಿಸ್ತಾ ಇದೆ. ರೈತರಿಗೆ ನೀರನ್ನ ಕೊಡುತ್ತೆ. ರೈತರಿಗೆ ನೀರು ಹರಿಸೋದಕ್ಕೂ ಕೂಡ ಅಧಿಕಾರಿಗಳ ಶಾಮೀಲು ಅಂತೇಳಿ ಆರೋಪ ಕೇಳಿ ಬರ್ತಾ ಇದೆ. ಅಂದ್ರೆ ಕೆಲ ರೈತರು ಅಥವಾ ಕೆಲವೊಬ್ಬರಿಗೆ ನೀರನ್ನ ಹರಿಸೋದಕ್ಕೋಸ್ಕರ ಇದನ್ನ ಈ ರೀತಿಯಾಗಿ ಪೋಲ್ ಮಾಡಲಾಗ್ತಾ ಇದೆ. ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತಕ್ಕಂಥ ಆರೋಪ ಇದು. ಇನ್ನ ಕೆರೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ಕೂಡ ನೀರನ್ನ ಕಳ್ಳತನ ಮಾಡಲಾಗ್ತಾ ಇದೆ ಅಂತ ಇರ್ತಕ್ಕಂಥ ಆರೋಪ. ಈ ನೀರು ವೇಸ್ಟ್ ಆಗ್ತಿದೆ ಅಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಎಷ್ಟೋ ಸರಿ ಕೇಳಿದ್ದೀವಿ, ಅದು ಬಂದ್ ಮಾಡ್ರಿ ಅಂದರೆ ಅವರು ಕ್ರಮ ತಗೊಂತಿಲ್ಲ ಸರ್. ಒಂದು ಸುಮಾರು ಅಂದರೆ ಒಂದು 20-30 ಬೋರ್ವೆಲ್ಗಳಿಗೆ ಆಗೋಷ್ಟು ನೀರು ಒಂದೊಂದು ತೂಬಲ್ಲಿ ಕಡೆಗೆ ಹೋಗ್ತಿದ್ದಾವೆ. ಇದು ಒಂಥರ ಕಣಜ ಇದ್ದಂಗೆ ಸರ್, ಒಂದು 20 ಹಳ್ಳಿಗೆ ಸರಬರಾಜು ಮಾಡ್ತೈತಿ. ಇಲ್ಲಿ ಇದು ಖಾಲಿ ಆದಮೇಲೆ ನಮ್ಗೆ ಕುಡಿಯೋಕ್ಕೂ ನೀರು ಸಿಗಲ್ಲ ಸರ್. ಹಂಗಾಗ್ಬಿಟ್ಟು ಸಮಸ್ಯೆ ಆಗುತ್ತೆ. ಈ ಬರಗಾಲ ಸಂದರ್ಭದಲ್ಲಿ ನೀರು ಕಡೆಗೆ ಹೋದರೆ ರೈತರು, ಆಮೇಲೆ ಜಾನುವಾರುಗಳು ಕುಡಿಯೋ ನೀರು ಭಾಳ ತೊಂದರೆ ಆಗ್ತದೆ ಸರ್. ಆಮೇಲೆ ಸಣ್ಣ ನೀರಾವರಿ ಇಲಾಖೆ ತಹಸೀಲ್ದಾರಿಗೂ ಎಲ್ಲ ಮನವಿ ಮಾಡಿದ್ದೀವಿ ಸರ್. ತೋಟಗಳಿಗೆ ನೀರಿರಲ್ಲ ಸರ್, ಪ್ರಾಣಿಗಳು ಪಕ್ಷಿಗಳಿಗೆ ನೀರಿರಲ್ಲ ಸರ್, ಜಾನುವಾರುಗಳು ಕುಡಿಯೋಕೆ ನೀರಿರಲ್ಲ ಸರ್, ಕುರಿ ಮೇಕೆ ನೀರಿರಲ್ಲ. ವಿದ್ಯಾಕಾಶಿ ಧಾರವಾಡದಲ್ಲೂ ಕೂಡ ನೀರಿಗಾಗಿ ಪರದಾಟ ಶುರುವಾಗಿರುವಂಥದ್ದು. ಧಾರವಾಡದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನ. ಉಮಚಗಿ ಗ್ರಾಮದಲ್ಲಿ ಹನಿ ಹನಿ ನೀರಿಗೆ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಿಂದಿಗೆಗಳನ್ನ ಕ್ಯೂನಲ್ಲಿ ಇಟ್ಟು ನೀರಿಗಾಗಿ ಕಾಯುವಂತ ಪರಿಸ್ಥಿತಿ ಇದೆ. ಆದರೆ ನೀರು ಬರುತ್ತಾ ಅದು ಆತಂಕವನ್ನ ಮೂಡಿಸ್ತಾ ಇರುವಂತದ್ದು. ಈ ಹಿಂದೆ ಕೂಡ ಉಮಚಗಿ ಗ್ರಾಮದ ಕೆರೆಗೆ ಒಬ್ಬ ವ್ಯಕ್ತಿ ಬಿದ್ದಿರ್ತಾನೆ. ಆ ವ್ಯಕ್ತಿ ಬಿದ್ದು ಸತ್ತ ಅಂತ ಇಡೀ ಕೆರೆಯ ನೀರನ್ನ ಖಾಲಿ ಮಾಡಿಸಿದ್ರು ಗ್ರಾಮಸ್ಥರು. ಈಗ ಕೆರೆಯಲ್ಲಿ ನೀರಿಲ್ಲ, ಕುಡಿಯೋದಕ್ಕೂ ಇಲ್ಲ, ಬೆಳೆಗಳಿಗೂ ಕೂಡ ನೀರು ಸಿಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಉಮಚಗಿ ಗ್ರಾಮದಲ್ಲಿ ಸುಮಾರು 2500 ಜನಸಂಖ್ಯೆ ಇದೆ. ಈಗ ನೀರಿಲ್ಲದ ಕಾರಣ ಟ್ಯಾಂಕರ್ನಲ್ಲಿ 2 ದಿನಗಳಿಗೆ ಒಮ್ಮೆ ಅಂತ ಓಣಿಗೆ ಮಾತ್ರ ನೀರನ್ನ ಪೂರೈಕೆ ಮಾಡಲಾಗ್ತಾ ಇದೆ. 2 ದಿನಕ್ಕೆ ಒಮ್ಮೆ ಒಂದು ಓಣಿಗೆ ನೀರು ಅಂತ ಪೂರೈಕೆ ಮಾಡಲಾಗ್ತಾ ಇರುವಂತದ್ದು. ಟ್ಯಾಂಕರ್ ಬಂದ್ರೆ ಸಾಕು, ನೀರಿಗಾಗಿ ಜನ ಕಿತ್ತಾಡ್ತಾ ಇದ್ದಾರೆ. ಕೊಡ ಹಿಡಿದುಕೊಂಡು ಮಹಿಳೆಯರು ಜಗಳವನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ಮಾಮೂಲಿ ಅನ್ನೋ ರೀತಿಯಾದಂತ ಸ್ಥಿತಿ. ನೀರಿಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅಂತ ಜನ ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ. ಸರ್ ನೋಡಿ, ನಮಗೆ ನೀರಿನ ತೊಂದರೆ ಭಾಳ ಆಗ್ತಾ ಇದೆ. ಈ ಗಾಡಿ 2 ದಿನಕ್ಕೊಂಬರುತ್ತೆ. ನೀರು 4 ಕೊಡ ಕೊಡ್ತಾರ. ಕುಡಿಯಾಕ ಅಡ್ಗೆ ಮಾಡಕ್ಕೆ ದನಕರುಗಳು ನೀರು ಸಾಲ ಕುಂತಿಲ್ಲ. ಹೊಳ್ಳಿ ನಮ್ಮ ಊರಿನಲ್ಲಿ 4 ವರ್ಷ ಆಯ್ತು ಏನದು ಪೈಪ್ಲೈನ್ ಹಾಕಿ ಇನ್ನೂ ಮಟ್ಟ ನೀರು ಬರ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ ಮಾಡ್ಬೇಕು ನಾವು? ನಮಗೆ ಈ ನೀರಿನ ಗಾಡಿ ಜರೂರತ್ತಿಲ್ಲ. ನಮ್ಗೆ ನಲ್ಲಿ ನೀರು ಬಿಡಾಕ್ ಹಚ್ಚಿರಿ. 1 ತಾಸಾಗಲಿ 2 ತಾಸಾಗಲಿ ನಮ್ಗೆ ಮನೆಗೆ ನಳ ಹಾಕಿಸ್ಕೊಡ್ರಿ. ನಮ್ಗೆ ಈ ನೀರು ಕಾಯಕ್ಕಾಗಂಗಿಲ್ಲ. ಡೈಲಿ ಪ್ಲೀಸ್ ಸಹಾಯ ಮಾಡಿರಿ. ನೀರಿಂದು ಭಾಳ ಸಮಸ್ಯೆ ಐತ್ರಿ. ಇಲ್ಲಿ ಮೋಣ್ಯಾಗ ಬರೀ 4 ಕೊಡ ನೀರು ಸಾಲಂಗಿಲ್ಲ ರೀ. 2 ದಿನಕ್ಕೊಮ್ಮೆ ಕೊಡ್ತಾರೆ ನೀರು. ನೀವು ನೀರಿಂದು ಇನ್ನು 2 ಗಾಡಿ ಬಿಡ್ಸಬೇಕ್ರಿ. ಇಲ್ಲೇ ದಿನ ಪ್ರತಿ 5 ಕೊಡ ಕೊಡ್ತೀವಿ ಅಂದ್ರೆ ಹಿಡಿತೀವಿ ನಾವು ನೀರು. ಇಲ್ಲಿಕ್ರ ಕಂಪ್ಲೇಂಟ್ ಆಕೈತಿ ನೋಡ್ರಿ. ನೀರು ಸಾಕಂಗಿಲ್ಲ ರೀ. ಇದು ಇಲ್ಲಿಕ್ ನಾವು ಕಂಪ್ಲೇಂಟ್ ಮಾಡ್ತೀವಿ ನೋಡ್ರಿ. 4 ಕೊಡ ಸಾಲಂಗಿಲ್ಲ ರೀ ಅಡಿಗೆ. ನಮ್ಗೆ ನೀರಿಂದ ಭಾಳ ಸಮಸ್ಯೆ ಆಗೈತೆ ರೀ ಸರ. ಈಗ ದನಕರ ಅದಾವು ನಮ್ಮ 4-5 ಕೊಡ ಕೊಟ್ರೆ ಸಾಲೋದಿಲ್ಲ. ಒಂದು ವಾರ್ಡ್ಗೆ 4 ಕೊಡ 3 ಕೊಡ ಕೊಟ್ರೆ ಹೆಂಗೆ ಸಾಲ್ತತ್ರಿ ಇದು? ಇನ್ನೊಂದು ಗಾಡಿನಾರ ಬಿಡಿಸ್ರಿ. ಇಲ್ಲಿಲ್ಲ ಅಂತಂದ್ರೆ ಪೈಪ್ಲೈನ್ ಹಾಕ್ಯಾರ. 4-5 ವರ್ಷ ಆಯ್ತು ಪೈಪ್ಲೈನ್ ಹಾಕಿ ಅದಕ್ಕೆ ನೀರು ಬಿಟ್ಟಿಲ್ಲ. ನೀರು ಬಿಡುವುದರ ತಗೋರಿ ಒಟ್ಟು ಮನುಷ್ಯನ ಮ್ಯಾಗ. ಹಿಂಗಾದ್ರೆ ನಾವು ಸ್ಟ್ರೈಕ್ ಮಾಡಕ್ಕೆ ನಾವು ಹೆದರುದಿಲ್ಲ ರೀ. ಸ್ಟ್ರೈಕ್ ಮಾಡ್ತಾವೆ ಮತ್ತೆ ಮುಂದೆ ಬಂದು. ನಮ್ಮೂರಿಗೆ ನೀರು ಸಾಕಾಗೋದಿಲ್ಲ ರೀ. ಒಬ್ಬರು ತೀರ್ಕೊಂಡಾರ್ರಿ. ಅವು ನೀರು ಹೊರಗೆ ಹಾಕಿವ್ರಿ. ಈ 3 ಗಾಡಿ ಬರ್ತಾವ್ರಿ. ಸಾಕಾಗೋದಿಲ್ಲ ರೀ. ನಮ್ಮ 400 ಲೀಟ್ರ್ 500 ಲೀಟ್ರ್ ಬರ್ತಾವ್ರಿ ನೀರು. ಸಾಕಾಗೋದಿಲ್ಲ ರೀ. 3 ಗಾಡಿ ಇನ್ನು 3 ಗಾಡಿ ನೀರು ಕಳಿಸ್ಕೊಡ್ರಿ. 2500 ಅದೇವ್ರಿ. ನಾವ ನಿಂತು ಕೊಡಿಸಿದ್ದೇವ್ರಿ. ಸಾಕಾಗೋದಿಲ್ಲ ರೀ. ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ರಾಜ್ಯಸಭೆ ಸದಸ್ಯನ ಬೆಂಬಲಿಗರು ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದ್ರೆ, ಮತ್ತೊಂದು ಕಡೆ ಇಂಡಿ ಒಕ್ಕೂಟದ ಪ್ರಮುಖ ಪಕ್ಷ ಡಿಎಂಕೆ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದೆ. ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ.
ತಮಿಳುನಾಡಿನ DMK ಸರ್ಕಾರ ಮತ್ತೊಂದು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಇಸ್ರೋ ಉಪಗ್ರಹದ ಮೇಲೆ ಚೀನಾ ಧ್ವಜವನ್ನ ಹಾಕಿ ಜಾಹೀರಾತನ್ನ ಮಾಡಿ ಎಡವಟ್ಟನ್ನ ಮಾಡಿದಾಗಿದೆ. ಜೊತೆಗೆ ಜಾಹೀರಾತುಗಳಲ್ಲೂ ಕೂಡ ಇಸ್ರೋ ರಾಕೆಟ್ ಮೇಲೆ ಚೀನಾ ಧ್ವಜವನ್ನ ಹಾಕಲಾಗಿದೆ. ಇವತ್ತು ಇಸ್ರೋ ಉಪಗ್ರಹ ಉಡಾವಣೆ ಕೇಂದ್ರಕ್ಕೆ ಶಿಲಾನ್ಯಾಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡೋದಕ್ಕೆ ತಮಿಳುನಾಡಿಗೆ ಹೋಗಿದ್ದಾರೆ. ಈ ವೇಳೆ ಅವರು ಈ ವಿಷಯವನ್ನ ಪ್ರಸ್ತಾಪಿಸಿ DMKಗೆ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. चीन का स्टिकर चिपका दिया है। भाइयों बहनों, ये तमिलनाडु DMK के नेता, उन्होंने देखना अब संभव नहीं रहा, कुछ देख ही नहीं सकते हैं, और जो देख नहीं सकता है उसको क्या कहते हैं आपको मालूम है। और इसलिए ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.